ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ತಾವರ್ ಚಂದ್ ಗೆಹ್ಲೋತ್ ಅವರು ಈಗ ರಾಷ್ಟ್ರಾದ್ಯಂತ ಸುದ್ದಿ ಆಗ್ತಾ ಇದ್ದಾರೆ. ಬಹುಶಃ ಅವರಿಗೆ ಇದು ಬೇಡವಾದ ಕಾರಣ. ಅವರು ಯಾವತ್ತೂ ಕೂಡ ಅವರ ಇಡೀ 50 ವರ್ಷದ ರಾಜಕಾರಣ ನೀವು ನೋಡಿದ್ರೆ ವಿವಾದದಿಂದ ಸುದ್ದಿ ಆದವರೇ ಅಲ್ಲ. ಅವರು ಕಾಂಟ್ರವರ್ಸಿ ಮೇಲೆ ಎಳ್ಕೊಂಡವರೇ ಅಲ್ಲ. ನೀವು ಒಂದೇ ಒಂದು ಲೂಸ್ ಟಾಕ್ ಸ್ಟೇಟ್ಮೆಂಟ್ ಅವ್ರದ್ದು ನೋಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ರೀತಿ ನೋಡಿ, ಅವರು ಕೇಂದ್ರ ಸಚಿವರಾಗಿದ್ದಾಗ, ಲೋಕಸಭಾ ಸದಸ್ಯರಾಗಿದ್ದಾಗ, ರಾಜ್ಯಸಭೆ ಸದಸ್ಯರಾಗಿದ್ದಾಗ, ರಾಜ್ಯಸಭೆಯಲ್ಲಿ ಫ್ಲೋರ್ ಲೀಡರ್ ಆಗಿ ಕೆಲಸ ಮಾಡಿದಾಗ ಯಾವ ಸಂದರ್ಭದಲ್ಲೂ ಅವರು ವಿವಾದ ಮೇಲೆ ಎಳ್ಕೊಂಡವರಲ್ವೇ ಅಲ್ಲ. ಆದರೆ ಈಗ ನೋಡಿ, ಅದರಲ್ಲೂ ರಾಜ್ಯಪಾಲರಾದ ಮೇಲೆ ಅವರು ಕಾಂಟ್ರವರ್ಸಿಯ ಕೇಂದ್ರ ಬಿಂದು ಆಗಿರೋದು. ಅಲ್ಲಿಯವರೆಗೂ ಇಲ್ಲ. ಯಾಕೆ ಈಗ ಯಾಕೆ ಆಗ್ತಿದ್ದಾರೆ? ಮತ್ತು ಇದನ್ನು ಮುಂದುವರಿಸುವಂಥವ್ರು ಅವರು ಪರ್ಸ್ನಲಾಗಿ ತಗೋತಾರಾ ಅಥವಾ ಸೈದ್ಧಾಂತಿಕವಾಗಿ ಮುಂದುವರಿಸ್ತಾರಾ? ಯಾವ ಲೆವೆಲಿಗೆ ತೆಗೆದುಕೊಂಡು ಹೋಗ್ಬೋದು? ಅವರು ಬೆಳೆದು ಬಂದ ದಾರಿ ಏನು? ಅವರ ಹಿನ್ನೆಲೆ ಏನು? ರಾಜಕೀಯ ಹಿನ್ನೆಲೆ ಏನು? ನಿಜಕ್ಕೂ ಇಂಥದ್ದನ್ನು ಜಿದ್ದಿಗೆ ಬಿದ್ದು ಸಾಧಿಸುವವರ ತಾವರ್ ಚಂದ್ ಗೆಹ್ಲೋಟ್ ಅವರ ಇಡೀ ಬದುಕಿನ ಚಿತ್ರಣವನ್ನು ಕಟ್ಟಿಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ತಾವರ್ ಚಂದ್ ಗೆಹ್ಲೋಟ್, ನಾನು ಅವರ ಬಾಲ್ಯದಿಂದಲೇ ಅವರ ಇಡೀ ಬದುಕಿನ ಚಿತ್ರಣ ಕೊಡ್ತೀನಿ. ಯಾಕಂದರೆ ಒಬ್ಬ ಕಾರ್ಮಿಕ ನಾಯಕನಾದ ಕತೆ ಇದು. ನೀವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿದ್ದಂಥ ವ್ಯಕ್ತಿ ತಾವರ್ ಚಂದ್ ಗೆಹ್ಲೋಟ್. ಅಲ್ಲಿ ಕಾರ್ಮಿಕರ ನಾಯಕರಾದರವರು. ನಾನು ಹೇಳ್ತೀನಿ ಹೇಗೆ ಬೆಳೆದು ಬಂದರು ಅಂತೇಳಿ. ಇನ್ಫ್ಯಾಕ್ಟ್ ನೋಡಿ, ಮಧ್ಯಪ್ರದೇಶ ಉಜ್ಜಯಿನ್ ಇದೆಯಲ್ಲ, ಅಲ್ಲಿ ರೂಪೇಟ ಅನ್ನುವಂಥ ಒಂದು ಸಣ್ಣ ಹಳ್ಳಿಯವರು ತಾವರ್ ಚಂದ್ ಗೆಹ್ಲೋಟ್. 1948 ಮೇ 18ನೇ ತಾರೀಕು ಅವರು ಹುಟ್ಟಿದ್ದು. ದಲಿತ ಕುಟುಂಬದಲ್ಲಿ ಜನ, ಭಾಳ ಸರಳ ಜೀವನದ ಕುಟುಂಬ. ನೋಡಿ, ಕಾಲಾಂತರದಲ್ಲಿ ಅವರ ಕುಟುಂಬ ಅದೇ ಮಧ್ಯಪ್ರದೇಶದ ನಾಗದಾ ಅನ್ನುವಂಥ ಒಂದು ಹಳ್ಳಿಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಗ್ರಾಸಿಮ್ ಇಂಡಸ್ಟ್ರೀಸ್ ಅಂತ ಒಂದು ಇಂಡಸ್ಟ್ರಿ, ಒಂದು ಕಾರ್ಖಾನೆ. ಅಲ್ಲಿ ಕಾರ್ಮಿಕನಾಗಿ ಸೇರ್ಕೋತಾರೆ. ಅಂದರೆ ಮನೆಯಲ್ಲಿ ಬಡತನ, ಅನಿವಾರ್ಯತೆ, ದುಡಿಮೆ ಬೇಕೇ ಬೇಕು, ಅಲ್ಲಿ ಸೇರ್ಕೋತಾರೆ ಅವರು. ಮತ್ತು ಅವ್ರು ನೋಡಿ BA ಮಾಡಿದ್ದಾರೆ. ಉಜ್ಜಯಿನ್ನ ವಿಕ್ರಮ್ ಯೂನಿವರ್ಸಿಟಿಯಲ್ಲಿ ಅವರು BA ಮಾಡಿದರು. ಬಟ್ ಅಂದರೆ ಅವರು ಕೆಲಸ ಮಾಡ್ತಾ, ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಓದಿದ್ದು. ಆ ಮೂಲಕ ಅವರು ಪದವಿ ಪಡೆದದ್ದು. ಮತ್ತು ಓದು, ಕೆಲಸ ಅಷ್ಟೇ ಅಲ್ಲ, ಅದರ ನಡುವೆ ಆಟೋಟದಲ್ಲೂ ಭಾಳ ಆ್ಯಕ್ಟಿವ್ ಅವರು. ಕಬಡ್ಡಿ ಪ್ಲೇಯರ್, ಹಾಕಿ ಪ್ಲೇಯರ್ ತಾವರ್ ಚಂದ್ ಗೆಹ್ಲೋಟ್ ಅವರು. ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇದೆ ಅವರಲ್ಲಿ. ಆದರೆ ತುರ್ತು ಪರಿಸ್ಥಿತಿ ಬಂತು ನೋಡಿ. ಆ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಹೋರಾಟಕ್ಕೆ ಧುಮುಕ್ತಾರೆ. ಆ ಹೋರಾಟ, ಅದಕ್ಕೊಂದು ಹಿನ್ನೆಲೆ ಇದೆ. ಅವರಿಗೆ RSSನ ಹಿನ್ನೆಲೆ ಇದೆ, ಸಂಘ ಪರಿವಾರದ ಹಿನ್ನೆಲೆ ಇದೆ, ಸಂಘ ಪರಿವಾರದ ಶಾಖೆಗೆ ಹೋದವರು. ಹೀಗಾಗಿ ಸಹಜವಾಗಿ ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ಅವರಿಗೆ ಹೋರಾಟ ಸೆಳೆಯುತ್ತೆ. ಹೋರಾಟಕ್ಕೆ ಧುಮುಕ್ತಾರೆ, ಜೈಲನ್ನು ಸೇರ್ತಾರೆ. ಅದೇ ಅವರ ರಾಜಕೀಯದ ಎಂಟ್ರಿಗೆ ಮುಖ್ಯವಾದ ಕಾರಣ ಆಗುತ್ತೆ. ನೋಡಿ, ಅವರು 1965 ಅನಿತಾ ಗೆಹ್ಲೋಟ್ ಅವ್ರನ್ನ ಮದುವೆ ಆದರು. 4 ಜನ ಮಕ್ಕಳು, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಯಾವಾಗ ನೋಡಿ, ಅವರ ಕುಟುಂಬ ಯಾವತ್ತೂ ರಾಜಕೀಯ ಮುನ್ನೆಲೆಗೆ ಬರಲೇ ಇಲ್ಲ. ಇವರ ನೆರಳಲ್ಲೇ ಇತ್ತು, ಹಿನ್ನೆಲೆಯಲ್ಲೇ ಇತ್ತು. ಇವತ್ತು ಕಾಣಿಸ್ಕೊಂಡಿಲ್ಲ ಅವರು. ಆದರೆ ಗೆಹ್ಲೋಟ್ ಅವ್ರು ಮಾತ್ರ ಯಾವಾಗಲೂ ಬಡವರು, ಹಿಂದುಳಿದವರು, ದಲಿತರು, ಹೋರಾಟ ಇಂಥದ್ರಲ್ಲೇ ಇದ್ದರು. ಅದೇ ಕಾರಣಕ್ಕಾಗಿ ರಾಜಕೀಯಕ್ಕೆ ಧುಮುಕಿದ್ದಾಗಿತ್ತು ಅವರು. ಇನ್ಫ್ಯಾಕ್ಟ್ ಜನಸಂಘದಲ್ಲಿ ಅವರು ಮೊದಲು BJP ಅಲ್ಲ, RSSನಿಂದ ಜನಸಂಘಕ್ಕೆ ಹೋಗ್ತಾರೆ. ಜನಸಂಘದಲ್ಲಿ ರಾಜಕೀಯ ಜೀವನ ಆರಂಭ ಮಾಡ್ತಾರೆ. 1980 ಮಧ್ಯಪ್ರದೇಶದ ಅಲೋಟ್ ವಿಧಾನಸಭಾ ಕ್ಷೇತ್ರದಿಂದ ಅವರು ನಿಲ್ತಾರೆ, ಗೆಲ್ತಾರೆ, MLA ಆಗ್ತಾರೆ ಫಸ್ಟ್ ಟೈಮ್. ಅಲ್ಲಿಂದ ಶುರುವಾಯಿತು ನೋಡಿ ಅವರ ಜನಪ್ರತಿನಿಧಿಯಾಗಿ ಸೇವೆಯ ಪಯಣ. BJPಯಲ್ಲಿ ಸಾಕಷ್ಟು ಸ್ಥಾನಮಾನಗಳನ್ನ ಕಂಡರು ಅವರು. ಸ್ಥಳೀಯವಾಗಿ ಭಾಳಷ್ಟು ಸ್ಥಾನಮಾನಗಳು. ಅದಾದ ನಂತರ ರಾಷ್ಟ್ರ ಮಟ್ಟದಲ್ಲಿ ಜನರಲ್ ಸೆಕ್ರೆಟರಿ ಆದರು, ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಆದರು. ಈ ರೀತಿ ಭಾಳಷ್ಟು ಸ್ಥಾನಮಾನಗಳನ್ನ ನೋಡಿದ್ದಾರೆ. ಅದರಲ್ಲೂ 1996 ಅವರ ರಾಜಕೀಯ ಬದುಕಿನ ತಿರುವಿನ ಕಾಲಘಟ್ಟ. ಆಗ ಅವರು ಸಂಸದರಾಗ್ತಾರೆ. ತಾಜ್ಪುರ್ ಲೋಕಸಭಾ ಕ್ಷೇತ್ರದಿಂದ MP ಆಗ್ತಾರೆ. ಅದಾದ ನಂತರ ತಿರುಗಿ ನೋಡಲೇ ಇಲ್ಲ. 4 ಬಾರಿ ಸತತವಾಗಿ ಶಾಜ್ಪುರ್ನ ಲೋಕಸಭಾ ಸದಸ್ಯರು. ಆದರೆ 2009 ನಂತರ ಅವ್ರನ್ನ ರಾಜ್ಯಸಭೆಗೆ ಕಳಿಸಲಾಗುತ್ತೆ. 2012 2021 ಅವರು BJPಯ ರಾಜ್ಯಸಭಾ ಸದಸ್ಯ. 2014 2021 ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯ ಸಚಿವರಾಗಿ ಕೆಲಸ ಮಾಡ್ತಾರೆ. 2019 ಅವರು ರಾಜ್ಯಸಭೆಯಲ್ಲಿ ಫ್ಲೋರ್ ಲೀಡರ್ ಆಗ್ತಾರೆ. ರಾಜ್ಯಸಭೆಯ ಹೌಸ್ ಲೀಡರ್ ಅವರು. ನೋಡಿ, ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಹಲವು ವಿಧೇಯಕಗಳನ್ನ ತಂದಿದ್ದಾರೆ. ಆದರೆ ಯಾವತ್ತೂ ವಿವಾದ ಮೇಲೆ ಕಂಡವರಲ್ಲ. ಯಾವುದೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಇಲ್ಲ, ಲೂಸ್ ಟಾಕ್ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಯೂನಿವರ್ಸಿಟಿಯಿಂದ ಅವರಿಗೆ ಹಾನರರಿ ಡಾಕ್ಟರೇಟ್ ಕೂಡ ಸಿಕ್ಕಿದೆ. BJPಯಲ್ಲಿ ದಲಿತ ನಾಯಕ ಅಂತೇಳಿ ಗುರುತಿಸ್ಕೊಂಡವರು ತಾವರ್ ಚಂದ್ ಗೆಹ್ಲೋಟ್ ಅವರು. ಮತ್ತು ಸಂಘ ಪರಿವಾರದಲ್ಲಿ BJP ಹಿರಿಯರ ನಡುವೆ ಭಾಳ ಗೌರವ ಇದೆ ಅವರಿಗೆ.
ಆದರೆ ರಾಜಕೀಯ ವಿವಾದ ಅಂತ ಆರಂಭ ಆಗಿದೆ ಯಾವಾಗಪ್ಪ ಅಂದರೆ 2021ರಿಂದ. ಏನಾಯಿತು 2021ರಲ್ಲಿ? 2021ರಲ್ಲಿ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ಬಂದರು. ರಾಜ್ಯಪಾಲರಾಗಿ ಬಂದ ಕೂಡಲೇ ಅವರೇನು ಶುರು ಮಾಡಲಿಲ್ಲ. ಇನ್ಫ್ಯಾಕ್ಟ್ ಬೇರೆಯವರಿಗೆಲ್ಲ ಹೋಲಿಕೆ ಮಾಡಿದ್ರೆ, ನೀವು ಹಂಸರಾಜ್ ಭಾರದ್ವಾಜ್ ಅಂತವರಿಗೆಲ್ಲ ಹೋಲಿಕೆ ಮಾಡಿ ನೋಡಿದ್ರೆ ಇವ್ರದ್ದು ಕಾಂಟ್ರವರ್ಸಿ ಕಡಿಮೆನೇ. ಯಾವುದೋ ಒಂದು ವೈಸ್ ಚಾನ್ಸಲರ್ ವಿಷಯ ಇಂಥದ್ದೆಲ್ಲ ಒಂದೊಂದು ಇಶ್ಯೂ ಆಗ್ತಾಯಿತ್ತು. ಬಿಟ್ಟರೆ ಮೂಡ ಹಗರಣದ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟರಲ್ಲ, ಅಲ್ಲಿಯವರೆಗೂ ಅಂಥ ದೊಡ್ಡ ಹೈಡ್ರಾಮಾ ಯಾವುದಾಗಿರಲಿಲ್ಲ. ಆದರೆ ಅದು ಬಹಳ ದೊಡ್ಡ ಹೈಡ್ರಾಮಾ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ ಇವರು BJP ಏಜೆಂಟಾಗಿ ವರ್ಕ್ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಭಾಳ ರಾಜಕೀಯವಾದ ಟೀಕೆಗಳನ್ನ ಅವರ ಬದುಕಿನಲ್ಲೇ, ರಾಜಕೀಯ ಬದುಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಷ್ಟೊಂದು ಎದುರಿಸಬೇಕಾಗಿ ಬಂತು. ಆದರೆ ಅವರೆಲ್ಲ ಫೇಸ್ ಮಾಡಿದ್ರು. ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ಸಂವಿಧಾನ ಬದ್ಧವಾಗಿ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಅದಕ್ಕಿಂತಲೂ ದೊಡ್ಡ ವಿವಾದ ಆಗಿದ್ದು ಮೊನ್ನೆ ಆಯ್ತಲ್ಲ, ನೀವು ಗಮನಿಸಿದ್ರಲ್ಲ. ಏನು ಹೇಳಿದ್ರು ಅವರು? ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ನಾನು ಭಾಷಣ ಮಾಡೋದಿಲ್ಲ, ನೀವು ಕೊಟ್ಟಿದ್ದನ್ನೆಲ್ಲ ಓದಲಿಕ್ಕೆ ಆಗೋದಿಲ್ಲ, 11 ಪ್ಯಾರ ತೆಗಿರಿ ಅಂತ ಪಟ್ಟಿಟ್ಕೊಂಡಿದ್ರು. ಆದರೆ ಅವರು ತೆಗಿಲಿಲ್ಲ. ಕಡೆಗೆ ಇವರು ಪೂರ್ತಿ ಭಾಷಣ ಓದಲಿಲ್ಲ. ಮೊದಲ ಒಂದು ಸಾಲು, ಕೊನೆಯ ಒಂದು ಸಾಲನ್ನ ಓದಿ ಇಳಿದು ಹೋದರು. ಅಲ್ಲಿ ಕಾಂಗ್ರೆಸ್ ಅವರೆಲ್ಲ ಅಡ್ಡ ಹಾಕಿದ್ರು. BK ಹರಿಪ್ರಸಾದ್, MLC ರವಿ ಆಗಿರ್ಬೋದು, ಪ್ರದೀಪ್ ಈಶ್ವರ್, ಬಾಲಕೃಷ್ಣ, ಶರತ್ ಬಚ್ಚೇಗೌಡ ಇವರೆಲ್ಲ ಘೋಷಣೆಗಳನ್ನ ಕೂಗ್ತಾ ಹೋದರು, ಅಡ್ಡ ಹಾಕಿದ್ರು. ಭಾಳ ದೊಡ್ಡ ವಿವಾದ ಆಯ್ತದು. ರಾಷ್ಟ್ರಾದ್ಯಂತ ಸುದ್ದಿ ಆಯಿತು. ಈಗಲೂ ಕೂಡ ಸುದ್ದಿಯಲ್ಲಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ. ಬಹುಶಃ ಈ ರೀತಿಯಾಗಿ ಸುದ್ದಿ ಆಗುವಂಥವ್ರಲ್ಲ ತಾವರ್ಚಂದ್ ಗೆಹ್ಲೋಟ್ ಅವರು. ಅವರ ರಾಜಕೀಯ ಜೀವನ, ಅವರ ವ್ಯಕ್ತಿತ್ವ, ಪರ್ಸನಾಲಿಟಿ ನೋಡಿದ್ರೆ ಆ ರೀತಿ ಅಲ್ಲ ಅವರು. ಭಾಳ ಸ್ಮೂತ್, ಭಾಳ ಸಾಫ್ಟ್, ಇಂಟ್ರಾವರ್ಟ್, ಹೆಚ್ಚು ಮಾತಾಡೋರೇ ಅಲ್ಲ ಅವರು. ಹಂಸರಾಜ್ ಭಾರದ್ವಾಜ್ ಅವರು ಪ್ರತಿದಿನ ಮೀಡಿಯಾಗಳಿಗೆ ಕರೆದು ಬೈಟ್ ಕೊಡ್ತಾಯಿದ್ರು. ಆದರೆ ಇವರು ಹಾಗಲ್ಲ, ಭಾಳ ಮೌನಿ. ಬಹುಶಃ ಇನ್ನು ಮುಂದೆ ಅವರ ರಾಜಕೀಯ ಬದುಕಿನಲ್ಲಿ ಭಾಳಷ್ಟು ಸವಾಲುಗಳಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಇನ್ನು ಮುಂದೆ ಸಂಘರ್ಷ ಆರಂಭ ಆಗಿದೆ ರಾಜ್ಯ ಸರ್ಕಾರದ ಜೊತೆ. ಯಾವಾಗ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಏರ್ಪಡುತ್ತೆ, ಗವರ್ನರ್ ವರ್ಸಸ್ ಗೌರ್ಮೆಂಟ್ ಅಂತ ಆಗುತ್ತೆ, ಆಗ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾರೆ ನೋಡಿ. ಅವರಿಗೆ ಡೈರೆಕ್ಷನ್ ಕೊಡಲಿಕ್ಕಿರ್ತಾರೆ, ಅವರಿಗೆ ಗೈಡ್ ಮಾಡಲಿಕ್ಕಿರ್ತಾರೆ, ಎಲ್ಲ ಸರಿ. ಸ್ಟಿಲ್ ಒಂದು ರಾಜಕೀಯ ಸಂಘರ್ಷ ಅಂತ ಆಗುವಾಗ ಅದಕ್ಕೊಂದು ಗಟ್ಟಿತನ ಬೇಕಾಗುತ್ತೆ. ಆ ಗಟ್ಟಿತನವನ್ನು ತಾವರ್ಚಂದ್ ಗೆಹ್ಲೋಟ್ ತೋರಿಸಬಹುದಾ? ಪ್ರಶ್ನೆಗಳಿವೆ. ಇನ್ನು ಮುಂದೆ ನೀವು ನೋಡ್ತಾ ಹೋಗ್ತೀರಿ, ಏನೆಲ್ಲ ಆಗ್ತಾ ಹೋಗುತ್ತೆ ನೀವು ನೋಡ್ತಾ ಹೋಗ್ತೀರಿ. ಯಾಕಂದರೆ ಈಗಾಗಲೇ ರಿಪೋರ್ಟನ್ನು ಅವರು ಮೊನ್ನೆ ಏನಾಯಿತು ಸದನದಲ್ಲಿ, ಅಸೆಂಬ್ಲಿಯಲ್ಲಿ, ಅದರ ಬಗ್ಗೆ ಒಂದು ರಿಪೋರ್ಟ್ನ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ನೆಕ್ಸ್ಟ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಬಹಳಷ್ಟು ಸವಾಲುಗಳು ಬರುವಂಥದ್ದಿದೆ, ಮತ್ತಷ್ಟು ಸಂಘರ್ಷಗಳು ಇವೆ. ಆಗ ಗೊತ್ತಾಗುತ್ತೆ ಗೆಹ್ಲೋಟ್ ಅವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಗೆಹ್ಲೋಟ್ ಅವರು ಇನ್ನು ಮುಂದೆ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ತೀರಿ, ಸುದ್ದಿಯ ಕೇಂದ್ರ ಬಿಂದು ಆಗಿಯೇ ಇರ್ತಾರೆ, ರಾಜಕೀಯದ ಕೇಂದ್ರ ಬಿಂದು ಆಗಿಯೇ ಇರ್ತಾರೆ. ಆದರೆ ಅವರ ರಾಜಕೀಯದ ಗ್ರಾಫ್ ನೋಡ್ತಾ ಬಂದರೆ ನಿಜಕ್ಕೂ ಅದು ಏರಿಕೆಯ ಗ್ರಾಫಿ. ಒಬ್ಬ ಸಾಮಾನ್ಯ ಬಡ ಕುಟುಂಬದ ಕಾರ್ಮಿಕ ನಾಯಕನಾಗಿ ಬೆಳೆದ ಕತೆ, ಕೇಂದ್ರ ಸಚಿವನಾದ್ದು, ರಾಜ್ಯಸಭೆಯ ನಾಯಕನಾದ್ದು, ಗವರ್ನರ್ ಆಗಿ ಕೆಲಸ ಮಾಡ್ತಾ ಇರೋದು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡಬೇಕಾದದ್ದು. ನೀವೇನು ಹೇಳ್ತೀರಿ? ತಾವರ್ಚಂದ್ ಗೆಹ್ಲೋಟ್ ಅವರ ರಾಜಕೀಯ ಬದುಕನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಮತ್ತು ಈ ರೀತಿಯ ವಿವಾದಗಳು ಅವರಿಗೆ ಬೇಕಾಗಿಲ್ಲ, ಬಟ್ ಅನಿವಾರ್ಯ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನು ಹೇಳ್ತೀರಿ? ಸೊ ಇಂಥದ್ರಿಂದ ಅವರು ದೂರ ಉಳಿಯೋದೇ ಒಳ್ಳೆಯದು ಅಂತೀರಾ, ಅಥವಾ ಅನಿವಾರ್ಯ ಇದು ಸಂಘರ್ಷ ಮಾಡಲೇಬೇಕು ಅಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.